ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ನಮ್ಮ ಫ್ಯಾಮಿಲಿ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ಪೆಂಡ್ ಮಾಡಿದ ಫನ್ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಕ್ಲೈಮೇಟ್ ಕೂಡ ಓಕೆ ಇತ್ತು, ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಮಾಡೋಕ್ಕೆ. ಇಲ್ಲಿ ಪಾಪುನ್ ನೋಡಿ ಎಷ್ಟು ಖುಷಿಯಾಗಿ ಆಡ್ತಿದ್ದಾಳೆ. ನಾವು ಹೋಗೋದಕ್ಕೂ ಮುಂಚೆ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ಹೋಗಿದಾಗ ಯಾರೂ ಇರಲಿಲ್ಲ. ಪೂಲ್ ಆಲ್ಮೋಸ್ಟ್ ನಮಗಷ್ಟೇ ಸಿಕ್ತು, ಆದ್ರಿಂದನೇ ನಾವು ಆರಾಮಾಗಿ ಎಂಜಾಯ್ ಮಾಡೋಕ್ಕಾಯ್ತು. ಮೊದಲು ನೀರಿಗಿಳಿದಾಗ ಸ್ವಲ್ಪ ತಣ್ಣಗಾಯಿತು, ಆಮೇಲೆ ಎಲ್ಲರೂ ಸೇರಿ ಸ್ವಿಮ್ಮಿಂಗ್ ಶುರು ಮಾಡಿದ್ವಿ. ಈ ಲಾಗ್ನಲ್ಲಿ ಹೈಲೈಟ್ ಅಂದರೆ ನಮ್ಮ ಪಾಪು. ಅವಳಿಗೆ ಒಂದು ಸ್ವಿಮ್ಮಿಂಗ್ ವೀಲ್ ತೊಗೊಂಡಿದ್ವಿ, ಅದನ್ನು ಹಾಕಿದ ತಕ್ಷಣವೇ ಅವಳು ಫುಲ್ ಹ್ಯಾಪಿಯಾಗಿ ಖುಷಿಯಾಗಿ ನೀರಿನಲ್ಲಿ ಆಟಾಡೋಕ್ಕೆ ಶುರು ಮಾಡಿಬಿಟ್ಲು. ನಿಜ ಹೇಳ್ಬೇಕಂದ್ರೆ ಮೊದಲಿಗೆ ನಂಗೆ ಸ್ವಲ್ಪ ಭಯ ಇತ್ತು, ಚಿಕ್ಕ ಮಗು ಅಲ್ವಾ ಹೇಗಿರುತ್ತಾನೋ ಯೋಚನೆ ಇತ್ತು. ಆದರೆ ಅವಳಿಗೆ ತುಂಬ ಆರಾಮಾಗಿದ್ಲು. ವೀಲಲ್ಲಿ ಸೇಫಾಗಿ ನೀರಲ್ಲಿ ಕಾಲುಗಳನ್ನೆಲ್ಲ ಆಡಿಸ್ತಾ ಎಂಜಾಯ್ ಮಾಡ್ತಿದ್ಲು. ಅವಳಿಗೆ ನೀರಿನೊಳಗೆ ಆಟ ಆಡೋಕ್ಕೆ ಇಷ್ಟ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಖುಷಿಯಾಗಿ ಎಂಜಾಯ್ ಮಾಡ್ತಾಳಂತ ನಿಜ ಗೊತ್ತಿರಲಿಲ್ಲ. ಅವಳ ಮುಖದಲ್ಲಿ ಖುಷಿ ನೋಡಿದಾಗ ನಮಗೂ ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲರೂ ಸೇರಿ ಆಟ ಆಡ್ಕೊಂಡು ಫೋಟೋಸು ವಿಡಿಯೋಸು ಎಲ್ಲ ತಗೊಂಡ್ವಿ, ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಯಾವುದೇ ಅರಿ ಇಲ್ಲದೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇಂಥ ಸಣ್ಣ ಸಣ್ಣ ಔಟಿಂಗ್ಸ್ ಕೂಡ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದಾಗ ತುಂಬ ಸ್ಪೆಷಲಾಗಿ ಅನಿಸುತ್ತೆ. ಬ್ಯುಸಿ ಲೈಫ್ ಮಧ್ಯೆ ಇಂಥ ಸಮಯಗಳು ನಿಜವಾಗೂ ಒಂದು ಮೆಮೊರಬಲ್ ಆಗಿ ಉಳಿಯುತ್ತಾ. ಈ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಪೀರಿಯೆನ್ಸ್ ನಮ್ಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನಮ್ಮ ಪಾಪು ಜೊತೆ ಎಂಜಾಯ್ ಮಾಡಿದ್ದು ಈ ರೀತಿ ಲಾಗ್ನ ಬೆಸ್ಟ್ ಮೂಮೆಂಟು. ನೋಡಿ ಈ ಕಡೆ ಅಕ್ಕ. ಓಯ್ ಏಯ್ ಮುಂದೆ ಜಂಪ್ ಹೊಡಿ. ಹೊಡ್ರಿ, ಜಂಪ್ ಹೊಡ್ರಿ. ಜಂಪ್ ಆಂಟಿ, ಜಂಪ್. ಜಂಪ್ ಹೊಡಿ. ರಜೆ ನಿಂತ್ಕರ, ನಿಂತ್ಕ. ನೀವು ಹೊಡಿತೀಯ? ಶೂಟ್ ಮಾಡ್ತಾರಾ? ನೋಡ್ರಿ ಕಡೆ. ಒಬ್ರಿಗೊಬ್ರು ಈ ಥರ ಆಟ ಆಡ್ಕೊಂಡು ಒಬ್ರನ್ನೊಬ್ರು ಮುಣಿಸ್ಕೊಂಡು ಆಮೇಲೆ ಇದರಲ್ಲೂ ಒಂದು ಗೇಮ್ ಆಡಿಕೊಂಡು ಎಲ್ಲರೂ ನೀರಿನೊಳಗೆ ಮುಳುಗಬೇಕು. ಯಾರು ಲೇಟಾಗಿ ಎದ್ದೇಳ್ತಾರೆ ಅವರು ವಿನ್ನರ್ಸು ಅಂತ. ಈ ಥರದ್ದು ಇನ್ನೂ ಸುಮಾರು ಫನ್ಗಳು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ ಆಟ ಆಡಿದ್ದು ನೀರಲ್ಲಿ. ಫುಲ್ ಲಾಗ್ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ಒಳ್ಳೊಳ್ಳೆ ಫನ್ ಮೂಮೆಂಟ್ಸ್ ಇದ್ದಾವೆ. ನೋಡಿ ಯಾರೂ ಇಲ್ಲ, ಫುಲ್ ಆಲ್ಮೋಸ್ಟ್ ನಮಗಷ್ಟೇ ಇದೆ.
ನಮ್ಮ ಆಂಟಿ ಮಗಳನ್ನು ವೀಲ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಕಲಿತಾ ಇದ್ದಾಳೆ. ಆದರೆ ಈ ಥರ ಫನ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಈ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ನಮಗಂತೂ ಫುಲ್ ಜಾಲಿ ಆಯಿತು, ಫುಲ್ ಎಂಜಾಯ್ ಮಾಡಿದ್ವಿ, ಫುಲ್ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸರಿ, ಇನ್ನೂ ಸ್ವಲ್ಪ ಟೈಮ್ ಎಂಜಾಯ್ ಮಾಡಿ ನಂತರ ಮನೆ ಕಡೆ ಹೊರಡೋಣ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.